ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳಲ್ಲಿ ಆರ್ಥಿಕ ಅಸಮಾನತೆ ಬಗ್ಗೆ ನೋಡ್ಕೊಂಡು ಬರುವ. ಆರ್ಥಿಕ ಅಸಮಾನತೆ ನಿವಾರಣೆಗಾಗಿ ಯಾವ ಕ್ರಮ ಕೈಗೊಳ್ಳಲಾಗಿದೆ? ಉತ್ತಮ ಆರ್ಥಿಕ ಸುಧಾರಣೆಗಳು, ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ, ಪ್ರಗತಿಪರ ತೆರಿಗೆ ಪದ್ಧತಿ, ಗೃಹ ಕೈಗಾರಿಕೆಗಳ ಅಭಿವೃದ್ಧಿ, ಬೃಹತ್ ಉದ್ಯಮಗಳ ನಿಯಂತ್ರಣ, ಭೂ ಸುಧಾರಣೆ, ಕಾರ್ಮಿಕರ ಧೋರಣೆಗಳು, ಸಾಮಾಜಿಕ ಬದ್ಧತೆ. ಈಗ ಜನಸಂಖ್ಯಾ ಸ್ಫೋಟ. ಜನಸಂಖ್ಯಾ ಹೆಚ್ಚಳದ ಪರಿಣಾಮಗಳಾವವು ಅಥವಾ ಸಮಸ್ಯೆಗಳಾವವು? ನಿರುದ್ಯೋಗ, ಅನಕ್ಷರತೆ, ಬಡತನ, ವಸತಿ, ಆರೋಗ್ಯ ಹಾಗೂ ನೀರಿನ ಸಮಸ್ಯೆಗಳು. ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹಾರ ತಿಳಿಸಿ. ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ರಫ್ತು ಹೆಚ್ಚಳ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಹೆಚ್ಚು ಉದ್ಯೋಗಾವಕಾಶ. ಜನಸಂಖ್ಯಾ ಲಾಭಾಂಶ ಎಂದರೇನು? ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ದುಡಿಯುವವರ ಸಂಖ್ಯೆ ಹೆಚ್ಚಾಗಿರುವ ಸ್ಥಿತಿಯನ್ನೇ ಜನಸಂಖ್ಯಾ ಲಾಭಾಂಶ ಎಂದು ಕರೀತಾರೆ. ಬಡತನ, ಜನರ ಕನಿಷ್ಠ ಅಗತ್ಯತೆಗಳಾದ ಆಹಾರ, ಬಟ್ಟೆ, ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸಾಧ್ಯವಾಗದೇ ಇರುವ ಸ್ಥಿತಿಯನ್ನು ಬಡತನ ಎಂದು ಹೇಳ್ತೇವೆ. ಅಂದರೆ ಮಾನವನ ಮೂಲಭೂತ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲಾರದಂಥ ಸ್ಥಿತಿಗೆ ನಾವು ಬಡತನ ಅಂತ ಕರಿತೇವೆ. ಬಡತನ ನಿವಾರಣೆಗಾಗಿ ಜಾರಿಗೊಳಿಸಲಾಗಿರುವ ಕಾರ್ಯಕ್ರಮಗಳ ಪಟ್ಟಿ ಮಾಡಿ. ಪಂಚವಾರ್ಷಿಕ ಯೋಜನೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಜಾರಿಗೊಳಿಸುವುದು. ಲಾಭಕೋರತನ ಎಂದರೆ ಬಳಕೆದಾರರಿಂದ ಅಧಿಕ ಹಣವನ್ನು ವಸೂಲಿ ಮಾಡಿ ಲಾಭ ಗಳಿಸುವ ಧೋರಣೆಯನ್ನೇ ಲಾಭಕೋರ ಎಂದು ಕರೆಯುತ್ತಾರೆ. ಲಾಭಕೋರತನದಿಂದ ದುಷ್ಪರಿಣಾಮಗಳಾಗುತ್ತವೆ. ಸಮರ್ಥಿಸಿ. ಆರ್ಥಿಕ ಅಸಮಾನತೆ, ಅಪರಾಧಗಳ ಏರಿಕೆ, ಕಪ್ಪು ಹಣದ ಸೃಷ್ಟಿ, ಅನೈತಿಕ ವ್ಯಾಪಾರ, ಬೆಲೆ ಏರಿಕೆ, ಹಣದುಬ್ಬರ, ಬಡತನ. ಜನರ ಆದಾಯದ ವ್ಯಾಪಾರಿಗಳ ಪಾಲಾಗುತ್ತದೆ. ಕಳ್ಳ ಸಾಗಾಣಿಕೆ. ಕಳ್ಳ ಸಾಗಣೆ ಎಂದರೇನು? ಅದರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು? ಯಾವುದೇ ಆಮದು ರಫ್ತು ಸುಂಕಗಳನ್ನು ಸರ್ಕಾರಕ್ಕೆ ಪಾವತಿಸಿದೆ ರಹಸ್ಯವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದು ಹಾಗೂ ಕಳುಹಿಸುವುದನ್ನು ಕಳ್ಳ ಸಾಗಾಣಿಕೆ. ಪರ್ಯಾಯ ವಸ್ತುಗಳನ್ನು ಪೂರೈಸುವುದು, ಬೆಲೆಗಳನ್ನು ನಿಯಂತ್ರಿಸುವುದು, ಯೋಗ್ಯ ಆಮದು ರಫ್ತು ಧೋರಣೆ, ಉತ್ತಮ ವಿದೇಶಿ ವ್ಯಾಪಾರದ ನೀತಿ, ಕರಾವಳಿ ಗಸ್ತು ಪಡೆಯ ಕಾರ್ಯಾಚರಣೆ, ಕಠಿಣ ಶಿಕ್ಷೆ, ವ್ಯಾಪಾರ ಒಪ್ಪಂದಗಳು, ಕಳ್ಳ ಸಾಗಾಣಿಕೆ, ವಸ್ತುಗಳ ಬಹಿಷ್ಕಾರ, ಜನರ ಜಾಗೃತಿ. ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ವರ್ಗೀಕರಿಸಿ ಸೆಪ್ಟೆಂಬರ್ 22ರಲ್ಲಿ ಕೇಳಲಾಗಿತ್ತು. ಉತ್ತರದ ಪರ್ವತಗಳು, ಶಿವಾಲಿಕ್ ಶ್ರೇಣಿ, ಹಿಮಾಚಲ, ಮಹಾ ಹಿಮಾಲಯ. ಎರಡನೇ ಅಂಶ, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು. ಶಿವಾಲಿಕ್ ಶ್ರೇಣಿಯ ಸ್ವರೂಪವನ್ನು ವಿವರಿಸಿ. ಶಿವಾಲಿಕ್ ಶ್ರೇಣಿಯು ಇತ್ತೀಚೆಗೆ ನಿರ್ಮಿತವಾದುದು. ಹಿಮಾಲಯದ ಅತ್ಯಂತ ದಕ್ಷಿಣದಲ್ಲಿದೆ. ಅತಿ ಕಡಿಮೆ ಎತ್ತರವಿದೆ. ಇದನ್ನು ಪಾದಬೆಟ್ಟಗಳೆಂದು ಕರೆಯುತ್ತಾರೆ. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಇವುಗಳನ್ನು ಡೂನ್ಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಡೆಹ್ರಾಡೂನ್. ಹಿಮಾಚಲದ ಗಿರಿಧಾಮಗಳಿಸಿ. ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ ಮತ್ತು ಡಾರ್ಜಿಲಿಂಗ್. ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣವೇನು? ಮಹಾ ಹಿಮಾಲಯವು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರುವುದರಿಂದ ಅದನ್ನು ಹಿಮಾದ್ರಿ ಎಂದು ಕರೆಯುವರು. ಮಹಾ ಹಿಮಾಲಯದ ಪ್ರಮುಖ ಶಿಖರಗಳು ಯಾವುವು? ಕಾಂಚನ, ಗಂಗಾ, ಧವಳಗಿರಿ, ನಂದಾದೇವಿ, ಗೌರಿ ಶಂಕರ. ಹಿಮಾಲಯದ ಮಹತ್ವವನ್ನು ವಿವರಿಸಿ. ಜೂನ್ 23ರಲ್ಲಿ ಕೇಳಿದರು. ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ. ಶೀತ ಗಾಳಿಗಳನ್ನು ತಡೆಯುತ್ತದೆ. ನದಿಗಳ ಉಗಮ ಪ್ರದೇಶವಾಗಿದೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ. ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ. ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ. ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ. ಉತ್ತರದ ಮೈದಾನವನ್ನು ಸಂಚಯನ ಮೈದಾನ ಎಂದು ಕರೆಯುತ್ತಾರೆ. ಯಾಕೆ?
ಉತ್ತರದ ಮೈದಾನವು ನದಿಗಳನ್ನು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ. ಆದ್ದರಿಂದ ಇದನ್ನು ಸಂಚಯನ ಮೈದಾನ ಎಂದು ಕರೆಯುತ್ತಾರೆ. ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು ಯಾವುದು? ಅತಿ ಪುರಾತನವಾದದ್ದು ಯಾವುದು? ಆತ್ಮೀಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಯಾವ ಭಯ ಇಟ್ಕೊಳ್ಬೇಡಿ. ಇವತ್ತು ಇಂಗ್ಲೀಷ್ ಆಯಿತು, ತುಂಬ ಸರಳವಾಗಿದೆ ಅಂತೇಳಿ ಮಕ್ಕಳೆಲ್ಲ ಫೋನ್ ಮಾಡಿ ಹೇಳ್ತಾಯಿದ್ರು. ತುಂಬ ಸಂತೋಷವಾಗುತ್ತೆ. ಎಲ್ಲ ಪೇಪರ್ಗಳು ಕೂಡ ಸರಳೀಕರವಾಗಿರ್ತವೆ. ನೀವು ಒತ್ತಡಗಳಿಲ್ಲದೆ ಪರೀಕ್ಷಾ ಹಾಲಿಗೆ ಹೋಗಿ ಎಲ್ಲವೂ ನಿಮಗೆ ಸರಳವಾಗಿ ಕಂಡು ಬರ್ತವೆ. ತುಂಬ ಚೆನ್ನಾಗಿ ಪರೀಕ್ಷೆ ಬರೀತೀರಾ, ಯಶಸ್ಸನ್ನು ಹೊಂದುತ್ತೀರಾ. ನಿಮ್ಮ ಊರಿಗೆ, ನಿಮ್ಮ ಶಾಲೆಗೆ ನೀವೇ ಪ್ರಥಮರಾಗಿ ಬರ್ತೀರಾ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.